ಅಷ್ಟು ತಿಂಗಳು ಡಿಪ್ರೆಷನ್ ಅಲ್ಲಿ ಇದ್ದು ವಾಪಸ್ ಮತ್ತೆ ಅದೇ ಇದಕ್ಕೆ ಅಂದ್ರೆ ಏನ್ ಹೇಳೋದು, ಆ ಡಿಪ್ರೆಷನ್ ಇಂದ ಆಚೆ ಬಂದು ಆ ಡಿಪ್ರೆಷನ್ ಯಾಕೆ ಹೋಗಿದ್ದು, ಆ ರೀಸನ್ ವಿಚ್ ಇಸ್ ವೆರಿ ರಾಂಗ್. ಅಂದ್ರೆ ಇವಾಗ ನಾನು ಅವ್ರಿಗೂ ಹೇಳಕ್ಕಾಗಲ್ಲ, ಇವ್ರಿಗೂ ಹೇಳಕ್ಕಾಗಲ್ಲ, ಹಾಗಾಗಿದೆ. ಸೊ ಎಲ್ಲಿಗೆ ಹೋಗೋದು ಗೊತ್ತಾಗ್ದಿರಾ ಐ ಜಸ್ಟ್ ಗೇವ್ ಅ ಕಂಪ್ಲೇಂಟ್. ಅವ್ರೇನ್ ಹೇಳಿದ್ರು, ಅವ್ರ ಥ್ರೂ ಫ್ರೆಂಡ್ಸ್ ಎಲ್ಲ ನಾನು ಕೇಳ್ಕೊಂಡೆ. ಐ ರಿಕ್ವೆಸ್ಟೆಡ್ ದೆಮ್, ಅಂದ್ರೆ ಈ ಸ್ಟೆಪ್ ಇಡಕ್ಕೆ ಮುಂಚೆ ನೀನು ಬೇರೆ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಒನ್ ಥಿಂಗ್ ಇಸ್, ನಾನು FIR ಹಾಕಿದ್ಮೇಲೆ ನನಗೆ ಗೊತ್ತಿರಲಿಲ್ಲ ಮೀಡಿಯಾದಲ್ಲೆಲ್ಲ ಈ ಥರ ಟೆಲಿಕಾಸ್ಟ್ ಆಗುತ್ತೆ ಅಂತ. ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಚಾರಗಳು ಇಷ್ಟ ಇಲ್ಲದೇ ಇರಲಿ ಸುದ್ದಿಗೆ ಬಂದ್ಬಿಡ್ತವೆ. ಅದು ಬೇಕಾಗಿ ಬರುತ್ತೋ ಬೇಡದೆ ಬರುತ್ತೋ ಅದು ಸುದ್ದಿ ಮಾಡಿದವ್ರಿಗೆ ಗೊತ್ತಿರುತ್ತೆ, ಸುದ್ದಿ ಯಾರ ಬಗ್ಗೆ ಆಗಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಎಲ್ಲರೂ ಸಹಿತ ಉದ್ದೇಶಪೂರ್ವಕವಾಗಿ ಎಲ್ಲದನ್ನೂ ಮಾಡಲ್ಲ. ಕೆಲವು ಸಲ ತಮ್ಮ ಒಳಿತಿಗೋಸ್ಕರ, ತಮ್ಮ ಭವಿಷ್ಯಕ್ಕೋಸ್ಕರ ಮಾತಾಡಬೇಕಾಗತ್ತೆ, ಮುಂದುವರಿಬೇಕಾಗತ್ತೆ. ಆ ತರಹದ ಒಂದು ನಿರ್ಧಾರವನ್ನು ಇತ್ತೀಚೆಗೆ ಮಾಡಿ ಸ್ವಲ್ಪ ಸದ್ದು ಮಾಡ್ತಿರುವ, ಸುದ್ದಿಯಲ್ಲಿರುವ ಹೆಣ್ಣುಮಗಳ ಹೆಸರು ವರ್ಷಾ ಕಾವೇರಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿರೋ ಹೆಣ್ಮಗಳು, ಅವಳದ್ದೇ ಆದ ಕಷ್ಟಪಟ್ಟು ಬೆಳೆಸ್ಕೊಂಡಿರುವ ಒಂದಿಷ್ಟು ಫಾಲೋವರ್ಸ್ಗಳು, ಅವಳನ್ನು ಇಷ್ಟಪಡುವ ಒಂದಿಷ್ಟು ಅಭಿಮಾನಿ ಬಳಗ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿರೋ ಹೆಣ್ಣುಮಗಳು ಸ್ವಲ್ಪ ದಿನ ನೋವಲ್ಲಿದ್ಲು. ಈ ಕಷ್ಟಪಟ್ಟು ಮತ್ತೆ ಬದುಕು ಕಟ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ಈ ಸಂದರ್ಭದಲ್ಲಿ ಅವಳಿಗೇನೋ ಒಂದು ಸ್ವಲ್ಪ ಬೇಜಾರಾದಾಗ, ದುಃಖ ಆದಾಗ, ಮುಂದೆ ನನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಅನ್ನಿಸಿದಾಗ ಕೆಲವು ದೃಢವಾದ ಬಲವಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಅದಕ್ಕೆ ಏನು ಮಾಡಬೇಕೋ ಆ ಹೆಜ್ಜೆನ ಇಟ್ಟಿದ್ದಾಳೆ. ಸೊ ಈ ಸಂದರ್ಭದಲ್ಲಿ ಆ ಹೆಣ್ಮಗಳು ಯಾಕೆ ಆ ಹೆಜ್ಜೆ ಇಟ್ಲು, ಏನಾಯಿತು, ಅವೆಲ್ಲವನ್ನು ಅವಳ ಜೊತೆ ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾಳೆ ವರ್ಷಾ ಕಾವೇರಿ. ವರ್ಷಾ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನೀವು? ಸೂಪರ್. ಏನಾಯಿತು, ವಾಟ್ ಏನಕ್ಕೆ FIR ತನಕ ಯಾಕೆ ಹೋಯಿತು? FIR ತನಕ ಯಾಕೆ ಹೋದೆ ಅಂದರೆ, ಇದು ಮುಂಚೆನೇ ತಗೋತಿರೋಂಥ ಪ್ರಿಕಾಷನ್ಸ್. ಅಂದರೆ ನನ್ನ ಫ್ಯೂಚರ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು FIR ಅನ್ನೋದು ಹಾಕಿದೆ. ಆ್ಯಂಡ್ FIR ಅದೇ ಒಂದು ಪ್ರೊಸೀಜರ್ಗೆ ಯಾಕೆ ಹೋದೆ ಅಂದರೆ, ಬಿಕಾಸ್ ನನಗೆ ಲೀಗಲಿ ಹೋಗಬೇಕಾಗಿತ್ತು. ಆ್ಯಂಡ್ ಲೀಗಲಿ ಐ ಗೆಟ್ ಅ ಹೆಲ್ಪ್ ಅಂತ ನಾನು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರ ಹತ್ರ, ಅಂದರೆ ಫುಲ್ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ನಾವು ಅದೇ ರಿಲೇಷನ್ಶಿಪ್ಪಲ್ಲಿದ್ವಿ. ಆ ಟೈಮಲ್ಲಿ ಅವರು ನನಗೆ ಅಂದರೆ ನಮ್ಮದೇ ಆದ ಒಂದು ವೀಡಿಯೋಸ್, ಅದೇ ಈಗ ಅಲ್ಲಿ ಇಲ್ಲಿ ಟ್ರಿಪ್ಗೆ ಹೋಗಿರೋಂಥ ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ, ಈ ಥರದಂಥ ವೀಡಿಯೋಸ್ ಎಲ್ಲ ಅವ್ರ ಫೋನಲ್ಲಿ ಇರುತ್ತೆ. ಸೊ ಈಗ ಒಂದು ಸಲ ರಿಲೇಷನ್ಶಿಪ್ಪೆಲ್ಲ ಬ್ರೇಕ್ ಆದಮೇಲೆ, ಅದೆಲ್ಲ ಅಲ್ಲಿಂದ ಮೂವ್ ಆನ್ ಆದಮೇಲೆ ಅವ್ರ ಫೋನಲ್ಲಿ ಸಹ ಏನೂ ಇರಬಾರ್ದು, ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಏನೂ ಇರಬಾರ್ದು, ಈವನ್ ನನ್ನ ಪ್ರೊಫೈಲಲ್ಲಿ ಕೂಡ ಏನೂ ಇಲ್ಲ, ಆಯಿತಾ? ಸೊ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವಿ ಹ್ಯಾವ್ ಟು ಡಿಲೀಟ್ ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ಆ್ಯಂಡ್ ಫೋಟೋಸ್. ಸೊ ಇದು ನನ್ನ ಒಂದು ಪಾಯಿಂಟ್ ಇದ್ದಿದ್ದು, ಟು ಮೇಕ್ ದಟ್ ವೀಡಿಯೋಸ್ ಡಿಲೀಟೆಡ್. ಬಟ್ ಅವ್ರೇನು ಹೇಳಿದ್ರು, ಅವ್ರ ಥ್ರೂ ಫ್ರೆಂಡ್ಸ್ ಎಲ್ಲ ನಾನು ಕೇಳ್ಕೊಂಡೆ. ಐ ರಿಕ್ವೆಸ್ಟೆಡ್ ದೆಮ್, ಮುಂಚೆ ನೀನು ಬೇರೆ ಪ್ರಯತ್ನ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಸಿದ್ದೀನಿ, ಪ್ಲೀಸ್ ಈ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡ್ಸಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಬಟ್ ಅವ್ರೇನು ಹೇಳಿದ್ರು, ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಮೇ ಬಿ ಬ್ಯುಸಿ ಇರ್ಬೋದೇನೋ ಗೊತ್ತಿಲ್ಲ, ಬ್ಯುಸಿ ಇದ್ದೀನಿ, ನಂಗೆ ಆಗಲ್ಲ ಇದೆಲ್ಲ ಮಾಡೋಕ್ಕೆ, ಬಿಕಾಸ್ ವೀಡಿಯೋಸ್ ಎಲ್ಲ ತುಂಬ ಕೆಳಗಡೆ ಎಲ್ಲ ಇದೆ, ನಾನು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಐ ಕಾಂಟ್ ಡಿಲೀಟ್ ದೋಸ್ ವೀಡಿಯೋಸ್ ಅಂತ ಹೇಳಿದ್ರು. ನಾನು ಓಕೆ ಆಯಿತು ಅಂತ, 1 ಟೈಮ್ ಇಟ್ ವಾಸ್ ಡನ್. ಇನ್ನೂ 2 ಟೈಮ್ಸ್ 3 ಸಲ ಕೇಳಿದ್ದೀನಿ ನಾನು. ಆ್ಯಂಡ್ ಅದಾದಮೇಲೆ ನನಗೆ ಇದು ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಇದನ್ನೆಲ್ಲ ಮರೆತು ಐ ಶುಡ್ ಆಲ್ಸೋ ಲೀಡ್ ಮೈ ಲೈಫ್. ಮುಂದೆ ಒಂದು ಲೈಫ್ ಅನ್ನೋದಿರುತ್ತೆ. ಮುಂದೆ ನನಗೆ ಅಂದರೆ ನನಗೆ ಇಷ್ಟ ಆಗುವಂಥ ವ್ಯಕ್ತಿ, ಅಂದರೆ ನನ್ನ ಪ್ರೀತಿಸುವಂಥ ಹುಡುಗ ನನಗೆ ಸಿಕ್ಕಿದ್ರೆ, ಸೊ ನಿಜವಾಗ್ಲೂ ಪ್ರೀತಿಸುವಂಥ ಹುಡುಗ ಸಿಕ್ಕಿದ್ರೆ ಮಾತ್ರ ಲೈಕ್ ಅಲ್ಲಿ ಕಂಪ್ಲೀಟ್ಲಿ ಏನೂ ಇರಬಾರ್ದು, ನನ್ನ ಬಗ್ಗೆ, ನನ್ನ ಪಾಸ್ಟ್ ಬಗ್ಗೆ ಏನೂ ಇರಬಾರ್ದು. ಬಿಕಾಸ್ ಅವ್ರಿಗೂ ಅದೊಂಥರ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ, ನನಗೂ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ, ಈವನ್ ಫ್ಯಾಮಿಲೀಸ್ ಕೂಡ ಆಗುತ್ತೆ. ನನಗೆ ಮತ್ತೆ ನನ್ನಿಂದ ಅವರೆಲ್ಲ ಹೋಗೋದು ನನಗದು ಇಷ್ಟ ಇಲ್ಲ. ಸೊ ಅದಕ್ಕಾಗಿ ನಾನು ಇದೊಂದು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡೆ. ಬಟ್ ಅವ್ರು ಮಾಡಲ್ಲ ಅನ್ನೋದ್ ಕಾರಣಕ್ಕೆ ನಾನು ಈ FIR ಅನ್ನು ಇದಕ್ಕೆ ಹೋದೆ. ಒಂದು ಹೆಣ್ಮಗಳಿಗೆ ಒಂದು ರಿಲೇಶನ್ಶಿಪ್ ಇದ್ದ ಹೊರಗಡೆ ಬಂದ ಮೇಲೆ ಯಾವುದೋ ಕಾರಣಗಳಿರ್ಬೋದು, ಅದು ನಿಮ್ಮ ವೈಯಕ್ತಿಕ ರೀಸನ್ಸ್ ಏನೇ ಇದ್ದಿರ್ಬೋದು, ಯಾರ ಮಿಸ್ಟೇಕ್ಸ್ ಅವೆಲ್ಲ ಮಾತಾಡೋದು ಬೇಡ. ಬಂದ ಮೇಲೆ ಒಂದು ಪ್ರೊಫೈಲ್ನಲ್ಲಿ ಒಂದು ಹೆಣ್ಮಗಳ ವಿಡಿಯೋ ಅಥವಾ ಫೋಟೋ ಇರಬಾರ್ದು ಅಂತ ಯೋಚನೆ ಮಾಡೋದಕ್ಕೆ ಕಾರಣ ಏನು? ಬಿಕಾಸ್ ಕೆಲವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಗಿಮಿಕ್ಕು, ಹಾಳ ಮೂಳ, ಅದೇನೋ. ಯಾಕೆ ಇರಬಾರ್ದು ಒಂದು ಹೆಣ್ಮಗಳು ವಿಡಿಯೋ ತಾನು ಬ್ರೇಕಪ್ ಮಾಡ್ಕೊಂಡು ಬಂದಿರೋ ಆ ವ್ಯಕ್ತಿಯ ಪ್ರೊಫೈಲ್ನಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಬೇಕು ಒಬ್ಬಳು ಹೆಣ್ಮಗಳು?
ಯಾಕಂದ್ರೆ ಅದು ಮುಂದೆ ಬರುವಂತ ಫ್ಯೂಚರ್ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್. ಈಗ ನನ್ನ ಜೊತೆ ಇರುವಂತ ವಿಡಿಯೋಸ್ ಅವ್ರು ನೋಡ್ರೆ ಏನು ಈ ತರ ಎಲ್ಲ ವಿಡಿಯೋಸ್ ಮಾಡಿದ್ರೆ ಅಂತ ಮಾತಾಡ್ತಾರೆ. ಈಗ ಜನ ಅಷ್ಟೇ, ಈವನ್ ಫ್ಯಾನ್ ಪೇಜಸ್ ಆಗಲಿ ಇವ್ರ ಅಂದ್ರೆ ಬೇರೆ ಮೀಡಿಯಾಸ್ ಆಗಲಿ ಇವರೆಲ್ಲ ಆ ವಿಡಿಯೋಸ್ನ ತೆಗ್ದೇ ಹಾಕ್ತಾ ಇದ್ದಾರೆ. ಅಂದ್ರೆ ಇವ್ರ ಪೇಜಲ್ಲಿ ಏನಿದೆ ಅದು ಹಾಕ್ತಾ ಇದ್ದಾರೆ. ಫ್ಯಾನ್ ಪೇಜಸ್ನ ನಾನು ಹೋಗಿ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಅಂತ ಕೇಳಿದ್ರೆ ಇಲ್ಲ ಅವರೇ ಹಾಕಿದ್ದಾರೆ, ನಾನು ಯಾಕೆ ಡಿಲೀಟ್ ಮಾಡಬೇಕು ಅನ್ನೋ ಥರ ಮಾತಾಡ್ತಿದ್ದಾರೆ, ವಿಚ್ ಇಸ್ ವೆರಿ ರಾಂಗ್. ಅಂದ್ರೆ ಇವಾಗ ನಾನು ಅವ್ರಿಗೂ ಹೇಳೋಕ್ಕಾಗಲ್ಲ, ಇವ್ರಿಗೂ ಹೇಳೋಕ್ಕಾಗಲ್ಲ, ಹಾಗಾಗಿದೆ. ಸೊ ಎಲ್ಲಿಗೆ ಹೋಗೋದು ಗೊತ್ತಾಗ್ದಿರಾ ಐ ಜಸ್ಟ್ ಗೇವ್ ಅ ಕಂಪ್ಲೇಂಟ್. ಸೊ ಅಟ್ಲೀಸ್ಟ್ ಲೀಗಲಿ ಹೋದಾಗ ಅವ್ರೇನಾದ್ರು ಹೆಲ್ಪ್ ಮಾಡಿ ಡಿಲೀಟ್ ಮಾಡಿಸ್ಬೋದೇನೋ ಅಂತ. ಬಟ್ ಈಗ ಆಲ್ರೆಡಿ ಎಲ್ಲ ಆಗಿದೆ, ಬಟ್ ಇನ್ನೂ ಡಿಲೀಟ್ ಮಾಡಿದಿರಿಲ್ಲ ಅಂತಲೂ ಗೊತ್ತಿಲ್ಲ ನನಗೆ, ಚೆಕ್ ಮಾಡಿಲ್ಲ ನಾನಿನ್ನು. ನೀನು ಚೆಕ್ ಮಾಡೋದು ಅಥವಾ ಏನಾಗುತ್ತೆ ಅಂತಂದ್ರೆ ಯೂಶಲಿ ಏನನ್ನ ಮರಿಬೇಕು ಅನ್ಕೊಂಡಿರ್ತೀವೋ ಅದು ಕಣ್ಣೆದುರುಗಡೆ ಕಾಣಿಸ್ತಾ ಇದ್ರೆ ಯಾರಿಗಾದ್ರೂ ಇರಿಟೇಟ್ ಆಗುತ್ತೆ. ಹೌದು, ಅಷ್ಟು ವರ್ಷ ಲೈಕ್ ಅಷ್ಟು ತಿಂಗಳು ಡಿಪ್ರೆಷನ್ ಅಲ್ಲಿ ಇದ್ದು ವಾಪಸ್ ಮತ್ತೆ ಅದೇ ಇದಕ್ಕೆ ಅಂದ್ರೆ ಏನ್ ಹೇಳೋದು, ಆ ಡಿಪ್ರೆಷನ್ ಇಂದ ಆಚೆ ಬಂದು ಆ ಡಿಪ್ರೆಷನ್ ಯಾಕೆ ಹೋಗಿದ್ದು ಆ ರೀಸನ್ ಇಟ್ಸ್ ಲೈಕ್ ಅವ್ರ ಮುಖ ಕಾಣಿಸ್ಬಾರ್ದು. ಡಿಪ್ರೆಷನ್ ಹೋಗಿದ್ ರೀಸನ್ ಏನ್ ನೀನು? ಇಲ್ಲ, ಅದು ಏನ್ ಹೇಳ್ತಾರೆ ಬಿಡು, ಬೇಕಾಗಿಲ್ಲ. ಡಿಪ್ರೆಷನ್ ಹೋಗಾಯ್ತು, ಆ ಪಾರ್ಟ್ ಬೇಡ ಬೇಡ, ಯಾಕಂದ್ರೆ ಹೊಸದಾಗಿ ಜೀವನ ಶುರು ಮಾಡ್ಕೋತಾ ಇದೀಯ, ಹೊಸದಾಗಿ ಏನೋ ಕಟ್ಕೋಬೇಕು ಅಂತ ಇದೀಯ. ಸೊ ಹೀಗಿರುವಾಗ ನನ್ಗೆ ಏನು ಅಂತಂದ್ರೆ ವರ್ಷ ನಾನ್ ನೋಡ್ದಂಗೆ ತುಂಬಾ ಸೋಬರ್ ಹುಡುಗಿ, ಅಂದ್ರೆ ಶಾಂತ ಸ್ವಭಾವದ ಹುಡುಗಿ, ಹೋಗಲ್ಲ ಕಾಂಟ್ರವರ್ಸಿ ಬೇಕಾಗಿಲ್ಲ, ಕಿರಿಕ್ ಬೇಡ ಅನ್ನೋ ಹುಡುಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ತನಕ ಹೋಗ್ಬಿಡ್ತಾಳೆ ಅಂತಂದ್ರೆ ಏನೋ ಒಂದು ಆಗಿರ್ಬೇಕಲ್ವಾ, ಮನಸ್ಸಿಗೆ ಬೇಜಾರಾಗಿರ್ಬೇಕು, ಅಥವಾ ಇಲ್ಲ ಗುರು ಇದು ಇಲ್ಲಿಗೆ ಹೋಗಿಲ್ಲ ಅಂದ್ರೆ ಪರಿಹಾರ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ವಾಟ್ ಅಂದ್ರೆ ಅವ್ರ ಕಡೆಯಿಂದ ಮತ್ತೇನಾದ್ರು ನಿಂಗೆ ಮೆಸೇಜಸ್ ಬಂದಿತ್ತಾ, ಕಾಲ್ಸ್ ಬಂದಿತ್ತಾ? ಅವ್ರ ಕಡೆಯಿಂದ ಮೆಸೇಜಸ್ ಬಂದಿರಲಿಲ್ಲ. ಅಂದರೆ ನನಗದು ವೀಡಿಯೋಸ್ ಡಿಲೀಟ್ ಆಗಬೇಕಿತ್ತು, ಅದೇ ಫ್ರೆಂಡ್ಸ್ ಹತ್ರ ಕೇಳಿದ್ದು, ದಟ್ ವಾಸ್ ದಿ ಸೀನ್. ಬಟ್ ಅಷ್ಟು ರಿಕ್ವೆಸ್ಟ್ ಮಾಡೋ ಅವ್ರು ಮಾಡ್ತಿಲ್ಲ. ಆ್ಯಂಡ್ ಅವ್ರು ಅಷ್ಟೊಂದು ಏನು ಅವ್ರಿಗೆ ಅಷ್ಟೊಂದು ಆಟಿಟ್ಯೂಡ್ ಅದು ಇಗ್ನೋರಿಂಗ್ ಥರ ಇದ್ರು. ಅದಕ್ಕೋಸ್ಕರ ನಾನು ಇದು ಕೊಡೋಕೆ ಹೋದೆ. ಆ್ಯಂಡ್ ಒನ್ ಥಿಂಗ್ ಇಸ್, ನಾನು FIR ಹಾಕಿದ್ಮೇಲೆ ನನಗೆ ಗೊತ್ತಿರಲಿಲ್ಲ ಮೀಡಿಯಾದಲ್ಲೆಲ್ಲ ಈ ಥರ ಟೆಲಿಕಾಸ್ಟ್ ಆಗುತ್ತೆ ಅಂತ. ಸೊ ದಟ್ ವಾಸ್ ದಿ ಥಿಂಗ್. ಬಿಕಾಸ್ ನಾನು ಕೇಳಿದ್ದೆ ಲೈಕ್ ಎಲ್ಲ ಲೀಗಲಿ ಅವ್ರ ಆಫೀಸರ್ಸ್ನೆಲ್ಲ ಕೇಳಿದ್ದೆ, ಸರ್ ಇದೆಲ್ಲ ಬರಲ್ಲಲ್ಲ, ಇಲ್ಲ ಅಮ್ಮ ಬರಲ್ಲ ಅಂತ ಹೇಳಿದರು. ಬಟ್ ಅದು ಹೇಗೋ ಲೀಕ್ ಆಗಿದೆ, ಅದು ಹೇಗೆ ಲೀಕ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ FIR ಕಾಪಿ ಅಂದರೆ ಫುಲ್ ಕೈಯಲ್ಲೆಲ್ಲ ಇಟ್ಕೊಂಡು ಹೊಡ್ತಾ ಇರೋದೆಲ್ಲ ನೋಡಿದೆ ನಾನು. ಅಂದರೆ ನಮ್ಮ ಒಂದು ಪರ್ಸ್ನಲ್ ಥಿಂಗ್ ಆಗಲಿ, ಅಂದರೆ ನನಗೇನಾಗ್ತಿದೆ ಅದನ್ನೆಲ್ಲ ಅಲ್ಲಿ ಬರೆದಿದ್ದೀನಿ, ಅದನ್ನೆಲ್ಲ ತೆಗೆದು ಡಿಟೋಡಿಟ್ ಲೈಕ್ ಏನಿದೆ ಅದನ್ನೇ ಹೇಳಿದ್ದಾರೆ. ವೇರ್ ಇಟ್ ಈಸ್ ವೆರಿ ಅಂದರೆ ನನಗೆ ಮೆಂಟಲಿ ಡಿಸ್ಟರ್ಬ್ ಆಗ್ತಿದೆ. ಇವನ್ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ ಏನು ಆನ್ಸರ್ ಮಾಡೋದಂತೂ ಗೊತ್ತಿಲ್ಲ, ಹಾಗಾಗಿದೆ. ಇವನ್ ಈಗ ಬರ್ತಾನೋ ಅಷ್ಟೇ ಅಪ್ಪ ಅಮ್ಮಗೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ದಟ್ ಈಸ್ ದಿ ಥಿಂಗ್. ಅಂದರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅಂದರೆ ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಮುಂದೆ ಇವಳ ಭವಿಷ್ಯಕ್ಕೆ ಏನಾಗ್ಬೋದು ಅನ್ನೋದು ಅವ್ರ ಚಿಂತೆ. ಅಂದರೆ ನೀನು ನನ್ನ ಮಾಧ್ಯಮಗಳಲ್ಲಿ ನೋಡಿದ್ದು ಬೆದರಿಕೆ ಬಂದಿತ್ತು ನಿನ್ಗೆ, ಅಥವಾ ಥ್ರೆಟ್ಸ್ ಇತ್ತು, ಲೈಫ್ ಥ್ರೆಟ್ಸ್ ಇತ್ತು ಅಂತ. ಇಸ್ ದಟ್ ಟ್ರೂ? Yes, it was true. Speed Plus Karnataka.